ಈ ಪ್ಲೇಸ್ ಆದರೆ ಯಾರು ಮಿಸ್ ಮಾಡ್ಕೊಂಡು ಹೋಗ್ಬೇಡಿ. ಹಾಂ ಗೈಸ್, ಇಲ್ಲಿ ಈ ಗಂಟೆ ಹೊಡೆದ್ರೆ 3 ಊರಿಗೆ ಕೇಳಿಸುತ್ತಂತೆ. ಇಲ್ಲಿಂದ 3 ಊರಿಗೆ ಕೇಳಿಸುತ್ತೆ. ಆಂಟಿ, ಇಲ್ಲಿ ಆಂಜನೇಯ ದೇವಸ್ಥಾನ ಕಾಣಿಸ್ತೈತಲ್ಲ, ಅಲ್ಲಿಗೆ ಹೆಂಗೆ ಹೋಗೋದು? ಓ ನವಿಲು ಗೈಸ್, ನವಿಲು ನೋಡ್ಕೊಳ್ಳಿ. ವಾಟೆ ಮ್ಯಾಜಿಕ್ ಲಾಜಿಕ್ ರೋಡ್ ಗುರು. ಇಲ್ಲಾಂದ್ರೆ ಗೈಸ್ ಯಾವುದೋ ಫಾರೆಸ್ಟ್ ಕಾರ್ಯ ಬಂದಿದ್ದೀವಿ ಗೈಸ್. ಇಲ್ಲಿ ದೇವಸ್ಥಾನ ಮೇಲಕ್ಕಾದ್ರೆ ಹೋಗ್ಬೋದಂತೆ. ಮ್ಯಾಲಿಂದ ಹೆಂಗಿರುತ್ತೆ ಅಂತ ವ್ಯೂ ನೋಡ್ಬಿಡೋಣ. ಹಲೋ ಗಾಯ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ ಗುರು. ಇವತ್ತಿನ ಒಂದು ಪಯಣ ಎಲ್ಲಿಗೆ ಅಂದರೆ, ಪಯಣ ಅಂತೂ ಇಲ್ಲ, ಎಲ್ಲಾದರೂ ಅಲಿಯೋದಷ್ಟೇ ಇವತ್ತು. ಹಿಂಗೆ ಅಂದರೆ ಏನೋ ಒಂದು ಸಿಗುತ್ತೆ ಅಂತ ಹೋಗೋದು. ನೋಡೋಣ ಯಾವ ಥರ ಇರುತ್ತೆ ಅಂತ. ಇವತ್ತೇ ಒಂದು ನಾವು ನಮ್ಮ ಊರಿನ ಒಂದು ಕೆರೆ ಮೇಲಾದರೆ ಹೋಗ್ತಾ ಇದ್ದೀವಿ. ಕೆರೆಯಿಂದ ಆದರೆ ವ್ಯೂ ನೋಡಿ ಹೆಂಗೈತೆ ಅಂತ. ಹಿಂಗೆ ಹೋಗ್ತಾ ಇರೋದು. ಏನು ಸಿಗುತ್ತೆ ಅಂತ ನಮಗೂ ಗೊತ್ತಿಲ್ಲ, ವಿಡಿಯೋದಲ್ಲಿ ನಿಮಗೂ ಗೊತ್ತಿಲ್ಲ. ಮುಂದೆ ನೋಡಿ, ಮುಂದೆ ಏನೇನಾಗುತ್ತೆ ಎಲ್ಲ ನೋಡ್ತಾ ಇರಿ ಬ್ರೋ. ಇಲ್ಲಿಂದ ಹಿಂಗೆ ಆದರೆ ಸ್ಟ್ರೈಟ್ ಹೋಗ್ತಾ ಇರ್ತೀವಿ. ಫೈನಲಿ ಎಲ್ಲಿ ಏನು ಚೆನ್ನಾಗಿರುತ್ತೋ ಅಲ್ಲಿ ನಿಂತ್ಕೊಳೋದು. ಹಳ್ಳಿಯ ಒಂದು ವಾತಾವರಣ ನೋಡಿ ಗೈಸ್ ಹೆಂಗಿದೆ. ಮಳೆ ಬಂದು ನೆನ್ನೆ ಎಲ್ಲ ಮಳೆ ಬಂದೈತೆ. ಈಗ ನೋಡಿ ಸ್ಮೆಲ್ ಮಾತ್ರ ಘಮ ಘಮ ಅಂತೈತೆ. ಏನು ಸ್ಮೆಲ್ಲು ಅಂತ ಕೇಳಕ್ಕೆ ಹೋಗಬೇಡಿ, ಅದು ಮರಳಿನ ಸ್ಮೆಲ್ಲು. ನಮ್ಮೂರಿಂದ ಆದರೆ ಒಂದು 2 ಊರು ದಾಟಿ ಬಂದ್ವಿ. ನೋಡಿ ಎಲ್ಲ ಫಾರೆಸ್ಟ್ ಎಂಟ್ರಿ ಆಗ್ತೈತೆ ಇವಾಗ. ಒಳ್ಳೆ ವ್ಯೂ, ಒಳ್ಳೆ ವಾತಾವರಣ, ಏನು ಸಕ್ಕತ್ತಾಗಿದೆ ಗುರು. ಇಲ್ಲಿಂದ ಆದರೆ ನಂದಿ ಬೆಟ್ಟ ಆದರೆ ಕಾಣಿಸ್ತೈತೆ. ನಿಮಗೆ ಕಾಣಿಸ್ತೈತೋ ಇಲ್ಲ ನನಗೆ ಗೊತ್ತಿಲ್ಲ, ಆದರೆ ನಮಗಾದ್ರೆ ಕಾಣಿಸ್ತೈತೆ. ಆಂಟಿ, ಇಲ್ಲಿ ಆಂಜನೇಯ ದೇವಸ್ಥಾನ ಕಾಣಿಸ್ತೈತಲ್ಲ, ಅಲ್ಲಿಗೆ ಹೆಂಗೆ ಹೋಗೋದು? ಹಾಂ, ಒಂದೇ ರೋಡು ಫುಲ್ಲು. ನಡಿಯ ಆಂಟಿ ಹತ್ರ ಅಲ್ಲಿ ಇನ್ಫಾರ್ಮೇಶನ್ ತಗೊಂಡಿದ್ದೀವಿ. ಈಗ ಏನಿದ್ರು ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಎಲ್ಲ ಉತ್ಬಿಟ್ಟವ್ರೆ ಗುರು ಗಾಯ್ಸ್. ಅಲ್ಲಾದ್ರೆ ದಾರಿ ಇಲ್ಲ, ಎಲ್ಲ ಉತ್ಬಿಟ್ಟವ್ರೆ ಹೊಲನ. ಇನ್ನೂ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನೋಡೋಣ ಏನೇನಾಗುತ್ತೆ ಅಂತ ಗಾಯ್ಸ್. ಇಲ್ಲಾದ್ರೆ ಬಂದಿದ್ದೀವಿ ಯಾವುದೋ ಪೊದೆ ಅಂತಲ್ಲ, ಎಲ್ಲೆಲ್ಲೋ ಕಾಡಲ್ಲಿ ಗಾಯ್ಸ್. ಇಲ್ಲಿಂದನೂ ಗಾಡಿ ಹೋಗ್ತಾ ಇಲ್ಲ. ನೋಡೋಣ ಇನ್ನು ಮುಂದೆ ಹೋಗ್ಬಿಟ್ಟಾದರೆ ಯಾರನ್ನಾದ್ರೂ ಕೇಳ್ಬಿಟ್ಟು ಅಲ್ಲಿಗೆ ಹೋಗಬೇಕು. ಇಲ್ಲಿಂದ ಸಕ್ಕ ದೂರ ಆಗುತ್ತೆ ಗಾಯ್ಸ್. ಏನಿಲ್ಲ ಅಂದರೂ ಒಂದು 200 ಮೀಟರ್ಸ್ ಆದರೆ ಆಗುತ್ತೆ. ಇಲ್ಲಿಂದ 200 ಅಲ್ಲ, ಒಂದು 500 ಮೀಟರ್ಸ್ ಆದರೆ ಆಗುತ್ತೆ. ರೋಡ್ಗೆ ಹೋಗ್ಬಿಟ್ಟು ಯಾರನ್ನಾದ್ರೂ, ನಾವು ಬಂದಿರೋದೇ ರಾಂಗ್ ರೂಟು. ಇನ್ನೊಂದು ಊರ ಮೇಲೆ ಆಸೆ ಆದರೆ ಬರಬೇಕಂತೆ. ಇಲ್ಲಿಂದ ದಾರಿ ಆದರೆ ಇಲ್ಲ, ಎಲ್ಲ ಹೊಲಗಳಿಗೆ ನಡ್ಕೊಂಡಾದರೆ ಹೋಗ್ಬೇಕಾಗುತ್ತೆ. ಹಂಗಾಸಿ ಹೋಗ್ತೀವಿ ಇವಾಗ. ಬೇರೆ ಒಂದು ಊರಿಂದ ಹೋಗ್ತಾ ಇರೋದು ಇವಾಗ ಗಾಯ್ಸ್. ಇಲ್ಲಾದರೆ ಒಬ್ಬೊಬ್ರು ಒಂದೊಂದು ದಾರಿ ಹೇಳ್ತವ್ರೆ. ಇಲ್ಲಾದೋ ಪೊದೆಗೆ ಇಲ್ಲಿ ಏನೇ ಮೇಲೆ ಹೋಗಿ ಅಂತವ್ರೆ. ನೋಡೋಣ ಇಲ್ಲೂ ಟ್ರೈ ಮಾಡಿಬಿಡೋದು ಇವಾಗ, ಇಲ್ಲಿಂದ ಹೋಗುತ್ತೇನೋ ಅಂತ. ಇನ್ನೊಬ್ರು ಹೇಳ್ತಾರೆ ಇನ್ನೊಂದು ಊರಿಂದ ಹೋಗು ಅಂತಾರೆ. ಆದರೆ ಯಾವುದೋ ಒಂದು ಟ್ರೈ ಮಾಡ್ಕೊಂಡು ಹೋಯ್ತಾ ಇರೋದು ಇವಾಗ. ತಾತಂದಿರೇ ಬೆಸ್ಟು ಅನಿಸುತ್ತೆ. ಆಂಟಿಗಳು ಅಂಕಲ್ಗಳೆಲ್ಲ ಸುಳ್ಳು ಹೇಳ್ತಾರೆ. ತಾತಂದಿರು ಪರ್ಫೆಕ್ಟು ಏನು ಲೊಕೇಶನ್ ಕರೆಕ್ಟಾಗಿ ದಾರಿ ಹೇಳ್ತಾರೆ. ಓ ನವಿಲು ಗಾಯ್ಸ್, ನವಿಲು ನೋಡ್ಕೊಳ್ಳಿ. ನವಿಲೇ ಪಂಚರಂಗಿ ನವಿಲೇ. ಅಲ್ಲಿ ನೋಡಿ ಓಡ್ತೈತೆ. ವಾಟೆ ಮ್ಯಾಜಿಕ್ ಲಾಜಿಕ್ ರೋಡ್ ಗುರು. ಇಲ್ಲಾಂದ್ರೆ ನಡ್ಕೊಂಡಾದ್ರೆ ಹೋಗ್ತಾಯಿದ್ದೀವಿ ನಾವು. ಎಕ್ಸ್ಕೋ ಗಾಯ್ಸ್, ಯಾವುದೋ ಫಾರೆಸ್ಟ್ ಕಾರ್ಯ ಬಂದಿದ್ದೀವಿ. ನೋಡ್ತಾ ಇದ್ರೆ ಅವನ ಅಜ್ಜಿ ಚಿರತೆ ಬರ್ತಾಯಿಗಳೆಲ್ಲ ಬರೋಂಗವೆ. ಆದರೂ ಹೋಯ್ತಾ ಇರೋಣ ನಮ್ಮ ಬಾಸ್ ಆಂಜನೇಯ ದೇವಸ್ಥಾನಕ್ಕೆ. ಮುತ್ತ ಎಲ್ಲೂ ಕಾಣ್ತಾ ಇಲ್ಲ. ಇಲ್ಲಾಂದ್ರೆ ನೋಡ್ಬಿಡಿ, ಇಲ್ಲೇ ಕಾಣಿಸ್ತೈತೆ ನಮ್ಮ ಬಾಸ್ ದೇವಸ್ಥಾನ. ಆದರೆ ಇಲ್ಲಿಂದ ಗೊತ್ತಾಗೋಯ್ತು ರೂಟು. ನಮ್ಗೆ ಯಾರು ಹೇಳ್ಬೇಕಾಗಿಲ್ಲ ಇವಾಗ. ಅಂಕಲ್ ಆಂಟಿ ಬರ್ತೈತೆ ರೂಟ್ ರೀ. ಹಾಂ, ಇಲ್ಲಿಂದ ಆದರೆ ಒಂದು ರೂಟ್ ಕನೆಕ್ಟ್ ಆಗುತ್ತೆ. ಹೋಗ್ಬೇಕಾದ್ರೆ ಹಿಂಗೆ ಹೋಗೋಣ. ಇವಾಗ ಆದರೆ ಹಿಂಗೆ ಹೋಗ್ಬಿಡೋಣ ಗೈಸ್. ಆಂಜನೇಯ ಸ್ವಾಮಿ ದೇವಸ್ಥಾನ ಆದರೆ ಮೇಲಿದೆ. ಇಲ್ಲಿ ಒಳ್ಳೆ ವಾತಾವರಣ ಇದೆ ಗುರು. ಇಲ್ಲಿ ಬೆಡ್ ಹಾಕೊಂಡು ಮಲ್ಕೊಂಬಿಟ್ರೆ ಸಾಕು. ಬೆಡ್ಡು ಬೇಡ, ಏನೂ ಬೇಡ, ಹಂಗೆ ಮಲ್ಕೊಂಬಿಟ್ರೆ ಸ್ವರ್ಗಕ್ಕೆ ಹೋಗ್ಬಿಡುತ್ತೆ ಗೈಸ್. ನೋಡ್ಕೊಳ್ಳಿ ದೇವಸ್ಥಾನ. ಫೈನಲಿ ದೇವಸ್ಥಾನಕ್ಕಾದ್ರೆ ರೀಚ್ ಆಗಿಬಿಟ್ವಿ. ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ವಾಟೆ ವ್ಯೂ ಗುರು. ಇಲ್ಲಿಂದ ಮಾತ್ರ ಬೆಂಕಿ ಕಾಣುತ್ತೆ. ದೇವರು ಆಂಜನೇಯ ಸ್ವಾಮಿ. ಜಾತ್ರೆ ಅಲ್ಲ, ದೇವಸ್ಥಾನ ಕಟ್ಟಿರೋದು ಅಷ್ಟೇನಾ? ಯಾವ ಊರು ಸೇರುತ್ತಿದ್ದು? ಯಾಕಾಶ್ಪುರನ. ನಾವು ಹಂಗೆ ಆ ಕಡೆಯಿಂದ ಬಂದ್ವಿ.
ಅವ್ರು ಯಾರೋ ಹಿಂಗೋಗಿ ಅಂತ ಹೇಳಿದ್ರು ನಾನು ಇಲ್ಲಿಗೆ ದಾರಿ ಇಲ್ಲ ಅಲ್ಲ ಗೊತ್ತಾಗ್ತದೆ ಬೇಸಿಗೆ ಸಿಗ್ತದೆ ಹಾಂ ನೋಡಿ ಇದೆಲ್ಲ ಗೊತ್ತಿರೋದು ಬರಲ್ಲ ನೋಡಿ ಇಲ್ಲೇ ಬರ್ತಲ್ಲ ನೋಡಿ ಶೆಡ್ ಅದಲ್ಲ ಹಾಂ ನಡ್ಕೊಂಡು ಬರ್ಬೇಕಾ ನಡ್ಕೊಂಡ್ ಬರ್ಬೇಕು ನೋಡಿ ಅಲ್ಲಿ ಹಾಕ್ಬಿಟ್ಟು ಗಾಡಿ ಹೆಂಗೆ ಬರ್ಬೋದು ನೆಟ್ಕೊಂಡು ಈಗ ಮರ್ತಾವ ಹಿಂಗೆ ಬರ್ತದೆ ಹಾಂ ಇಲ್ಲಿ ಹಿಂಗೂರು ರೋಡದ ಆ ರೋಡ್ ಹೋಗೋದು ಬರ್ಷ ಅದ ತಿರುಗಿ ಆಕಾಶಪುರ ಅಲ್ಲಿ ರೋಡ್ ಬರ್ತಾರಲ್ಲ ಜನ ಬರಲ್ಲ ಜಾತ್ರೆ ನಡೀತೈತೆ ಇದ್ರದ್ದು ಉಗಾದಿ ಸುಬ್ರಹ್ಮಣ್ಯ ಹಬ್ಬದಾಗ ದೊಡ್ಡ ಜಾತ್ರೆನೆ 5,000 ಜನ ಅಂತ ತೋರಿಸ್ತಾನೆ ಭಕ್ತ ಅವರು ಊರ ಸೇರಿ ಮಾಡಿರೋದು ಜಾಗ ಗೌರ್ಮೆಂಟ್ ದೇವಸ್ಥಾನ ಕಟ್ಟಿದ್ರೆ ಗೌರ್ಮೆಂಟ್ ಏನು ಮಾಡೋಕ್ಕಾಗಲ್ಲ ಅಷ್ಟೇ ಇದು ಕೊಡ್ಲೇಬೇಕು ಮದುವೆಗಳು ತಾಲಿ ಕಟ್ಕೊಂಡು ಹೋಗ್ತಾರೆ ಆಮೇಲೆ ಇಲ್ಲಿ ಊಟ ತಿಂದು ಹೋಗ್ತಾರೆ ಕೆಲವು ಬೇರೆ ಕಡೆ ಊಟ ವ್ಯವಸ್ಥೆ ಮಾಡಿರ್ತಾರೆ ಇಲ್ಲಿ ತಾಲಿ ಕಟ್ಕೊಂಡು ಅಲ್ಲಿ ಹೋಗ್ತಾರೆ ಅನ್ಕಂತೂ ದೊಡ್ಡ ದೊಡ್ಡ ಸಹಕಾರಿಗಳು ನಮ್ಮಂತ ಬಡವರು ತಾಲಿ ಕಟ್ಕೊಂಡು ಹೋಗಿರ್ತಾರೆ ಲವ್ ಮ್ಯಾರೇಜ್ ಅಂತಾರಲ್ಲ ಅಂತ ಅಷ್ಟೇ ಕಳಿಸ್ತದೆ ದೊಡ್ಡದು ಇಲ್ಲಿ ಈ ಗಂಟೆ ಹೊಡೆದ್ರೆ 3 ಊರಿಗೆ ಕೇಳಿಸುತ್ತಂತೆ ಇಲ್ಲಿಂದ ಹೌದು 3 ಊರಿಗೆ ಕೇಳಿಸುತ್ತೆ ತಂಪತ್ನ ಬೆಳಗ್ಗೆ ಹೊತ್ತು 5 ಗಂಟೆ ಹೊಡಿತಾರೆ ಬಂದು ನೋಡು ಆ ಮನೆ ಹೊಡ್ರು ಬಂದು ಆಯ್ತು ನೋಡು ಹೋಗೋರು ನಮ್ದು ದೊಡ್ಡ ಕಂಬ ಅದಲ್ಲ ಆ ಮಾಲ್ ಬಸ್ ಸ್ಟಾಪದಲ್ಲಿ ಅಲ್ಲಿಗೂ ಕಳಿಸ್ತಾನೆ ನೋಡಿ ಅಲ್ಲಿರೋದು ಆ ಕಂಬ ಅಲ್ಲಿ ಬಾಯಿ ನೋಡ್ತೀನಿ ಲಾಸ್ಟ್ ಆದ ನೋಡಿ ಹೊಂಟಿ ಅಲ್ಲಿ ಬಸ್ ಸ್ಟಾಪ್ ಅದು ಬಸ್ ಸ್ಟಾಪ್ ಅಲ್ಲಿಗೂ ಕೇಳ್ತೀನಿ ದೇವಸ್ಥಾನ ಆದರೆ ನೋಡ್ಕೊಳ್ಳಿ ನಮ್ಮೂರಿಂದ ಜಸ್ಟ್ ಒಂದು 8 ಕಿಲೋಮೀಟರ್ಸ್ ಆದರೆ ಆಗ್ಬೋದು 8 ಆಗಲ್ಲ ಒಂದು 5 to 6 ಕಿಲೋಮೀಟರ್ಸ್ ಆಗ್ಬೋದು ದೇವಸ್ಥಾನ ಮಾತ್ರ ಚೆನ್ನಾಗೈತೆ ಯಾರಾದರೂ ಬಂದರೆ ಪೇಪರ್ಸು ಮತ್ತು ಪ್ಲಾಸ್ಟಿಕ್ ಐಟಮ್ಸ್ ಆದರೆ ಹಾಕ್ಬಿಟ್ಟು ಎಲ್ಲ ಅದ್ಗೇಡ್ಸ್ಬೇಡ್ರಿ ನೋಡುದು ಇಲ್ಲಿಂದ ಫುಲ್ ಫಾರೆಸ್ಟ್ ಏರಿಯಾದಲ್ಲಾದರೆ ಕಟ್ಟಿರೋದು ಇದು ನೋಡಿ ಜೈ ಗೈಸ್ ಇಲ್ಲಿಂದ ಸುತ್ತು ನೋಡಿದ್ರೆ ಫುಲ್ಲು ಫಾರೆಸ್ಟು ಮಧ್ಯ ಮಾತ್ರ ದೇವಸ್ಥಾನಗಳು ಇಲ್ಲಿ ಬಂದ್ಬಿಟ್ರೆ ಒನ್ ಡೇ ಫುಲ್ಲಾಗಿ ಸ್ಪೆಂಡ್ ಮಾಡಿಬಿಡ್ಬೋದು ಗುರು ಹಿಂಗೆ ನೈಸ್ ಇಲ್ಲಿ ಬಂದರೆ ಮಾತ್ರ ನೆಮ್ಮದಿ ಅನಿಸ್ತು ನಂಗಂತೂ ಹೆಂಗೆಂಗೋ ಸುತ್ತಾಕೊಂಡ್ಬಂದ್ವಿ ಆದರೂ ದೇವಸ್ಥಾನಕ್ಕೆ ಬಂದ್ಬಿಟ್ವಿ ಫೈನಲಿ ಇನ್ನೂ ಆದರೆ ಗಿಡಗಳಿಗ್ಬಿಟ್ಟು ಎಲ್ಲ ಡೆವಲಪ್ಮೆಂಟ್ ಆದರೆ ಮಾಡ್ತಾ ಇದ್ದಾರೆ ನನಗೆ ಮಸ್ತಾಗೆ ಮಾಡ್ತಾವ್ರೆ ಗುರು ಫುಲ್ಲು ವ್ಯೂ ಆದರೆ ನೋಡಿ ಹೆಂಗೆ ಕಾಣುತ್ತೆ ಅಂತ ಇಲ್ಲಿಂದ ತೋರಿಸ್ತೀನಿ ನಾನು ಇವಾಗ ಗೈಸ್ ಇಲ್ಲಿ ದೇವಸ್ಥಾನ ಮೇಲಕ್ಕಾದ್ರೆ ಹೋಗ್ಬೋದಂತೆ ಮ್ಯಾಲಿಂದ ಹೆಂಗಿರುತ್ತೆ ಅಂತ ವ್ಯೂ ನೋಡ್ಬಿಡೋಣ ಹಿಂಗೆ ಹಿಂದೆ ಎಳ್ಕೊಬೇಕು ಹಿಂದೆ ಬೆಟ್ಲು ಆದರೆ ಮಾಡಿಬಿಟ್ಟಿದ್ರೆ ಹಿಂಗೆ ಹಾಕ್ಬಿಟ್ಟು ವಾವ್ ಗುರು ಏನು ಗುರು ಈ ಪಾಟಿ ಐತೆ ವ್ಯೂ ಮಾತ್ರ ದೇವರಾಣೆಗೂ ಯಾರು ದೊಡ್ಡಬಳ್ಳಾಪುರ ನಿಯರ್ ಇದ್ದರೆ ಯಾರು ಮಿಸ್ ಮಾಡ್ಕೊಂಡು ಹೋಗೋಬೇಡಿ ಗುರು ಈ ಪ್ಲೇಸ್ ಆದರೆ ಯಾರು ಮಿಸ್ ಮಾಡ್ಕೊಂಡು ಹೋಗೋಬೇಡಿ ಬಾ ಇಲ್ಲಿಂದ ಎಷ್ಟು ಬೆಟ್ಟಗಳು ಕಾಣಿಸ್ತವೆ ನೋಡ್ಕೊಳ್ಳಿ ಗೈಸ್ ಸುತ್ತು ವ್ಯೂ ನೋಡಿ ಬೆಟ್ಟಗಳು ಇದರಲ್ಲಿ ಕಾಣಿಸ್ತಾವೆ ಎಲ್ಲ ಗೊತ್ತಿಲ್ಲ ನಮಗಾದ್ರೆ ಕಾಣಿಸ್ತವೆ ಇಲ್ಲೆಲ್ಲ ಪೋಲ್ಸ್ ಇರೋದೆಲ್ಲ ಅದೇನೋ ನೆಟ್ವರ್ಕ್ ಅಂತೆ ನನಗೂ ಗೊತ್ತಿಲ್ಲ ನನಗೆ ಮಸ್ತಾಗೈತೆ ಮ್ಯಾಲಿಂದ ಮಾತ್ರ ಮಸ್ತಾಗಿ ಕಾಣಿಸ್ತೈತೆ ಮ್ಯಾಲೆ ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ ಆದರೆ ಮಾತ್ರ ಮ್ಯಾಲಿಂದ ಒಳ್ಳೆ ವ್ಯೂ ಅಲ್ಲಿ ನಂದಿ ಹಿಲ್ಸ್ ಕಾಣಿಸ್ತೈತೆ ನಂದಿಗಿರಿ ಚನ್ನಗಿರಿ ಸ್ಕಂದಗಿರಿ ಆಮೇಲೆ ಎಲ್ಲ ಗಿರಿಗಳು ಗುರು ಅಲ್ಲಿರೋದು ಗೈಸ್ ಎಲ್ಲ ಲೈನಾಗಿರೋದೆಲ್ಲ ಗಿರಿಗಳು ಈ ಕಡೆ ಬಂತು ಅಂದರೆ ಇಲ್ಲಿ ಕಾಣೋದು ಹುಡುಕ್ಲಿ ಬೆಟ್ಟ ಇಲ್ಲಿ ಸಾರಿ ಇದು ಹುಡುಕ್ಲಿ ಬೆಟ್ಟ ಇಲ್ಲಿ ಕಾಣಿಸೋದು ಆದರೆ ಮೇಕೆಗಳಿಗೆಲ್ಲ ನೀರು ಕುಡಿಸ್ತಾ ಇದ್ದಾರೆ ಇದೆಲ್ಲ ಕೆರೆ ಅನ್ಕೊತೀನಿ ಇಲ್ಲಿ ಯಾರೋ ಈಸ್ಲ್ಯಾಂಡ್ ಕೀಳ್ತಾವ್ರೆ ಗೈಸ್ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಕಂಟೆಂಟು ನಿಮಗೋಸ್ಕರ ಕೊಡ್ತಾ ಇರ್ತೀನಿ ಹಾಗೂ ಈ ಹಿಡನ್ ಪ್ಲೇಸಸ್ನ ಫೈಂಡ್ ಮಾಡಿ ತೋರಿಸ್ತಾ ಇರ್ತೀನಿ ಗೈಸ್ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ ಬಾಯ್